ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ನಡೆಸಿದ ಅಹೋರಾತ್ರಿ ಧರಣಿಗೆ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಹಿಂದೆ ವಿಶ್ವ ಮಾರುಕಟ್ಟೆಯಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಇದ್ದಾಗ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಿತ್ತು. ಆಗ ನಾವು ಪ್ರಶ್ನೆ ಮಾಡಿದಾಗ ಇದು ದೇಶದ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ದೀವಿ ಅಂದ್ರು. ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರೆ ಡೀಸೆಲ್ ಬೆಲೆ ನಮ್ಮಲ್ಲಿ ಕಡಿಮೆ ಇದೆ. ರಾಜ್ಯದ ರೈತರು ಅನುಕೂಲಕ್ಕಾಗಿ ಹಾಲಿನ ದರ ಏರಿಕೆ ಮಾಡಿದ್ದೀವಿ. ಹೆಚ್ಚಾಗಿರುವ ಹಾಲಿನ ದರ ನೇರವಾಗಿ ರೈತರಿಗೆ ಸಿಗುತ್ತೆ. ಹಾಲಿನ ದರ ಕೂಡ ಬೇರೆ ರಾಜ್ಯಗಳಿಗಿಂತ ಅತಿ ಕಡಿಮೆ ದರ ಕರ್ನಾಟಕದಲ್ಲಿದೆ. ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಅಂತ ಬಿಜೆಪಿಯವರು ರೈತರಿಗೆ ಹೋಗಿ ಹೇಳಿ. ಬಿಜೆಪಿಯವರ ಬಳಿ ಬೇರೆ ಏನ್ ವಿಷಯ ಇಲ್ಲ ಅಂತ ಹೇಳಿದ್ರು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿನಯ್ ಮೀರಿಸುವಂತೆ ಬೆಳಗಾವಿ ಯುವಕರು ರೀಲ್ಸ್ ಮಾಡಿದ್ದಾರೆ. ಮುಷರಫ್ ಖಾನ್ ಎಂಬಾತ ಕೈಯಲ್ಲಿ ಮಚ್ಚು, ಲಾಂಗು, ಚಾಕು ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಪ್ರತಿ ಗಲ್ಲಿಯಲ್ಲೂ ಕೂಡ ಕಾಲು ಮಡಗುವೆ, ಏರಿಯಾ ಪೂರ್ತಿ ನಂದೆ, ಇವತ್ತು ಎಲ್ಲದಕ್ಕೂ ರೆಡಿ, ಅಪಗ ಹುಟ್ಟಿದ್ರ ಬರೀ ಅಂತ ಪೋಸ್ಟ್ ಮಾಡಿದ್ದಾನೆ. ಇನ್ನು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿ ಹುಚ್ಚಾಟವನ್ನ ಮೆರೆದ ಪುಂಡನ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿರ್ಮಾಪಕ ಎನ್ ಕುಮಾರ್ನನ್ನ ಉಪ್ಪಾರಪೇಟೆ ಪೊಲೀಸರು ಬಂಧನ ಮಾಡಿದ್ದಾರೆ. ಚೆಕ್ ಬೌನ್ಸ್ ಕೇಸೊಂದರಲ್ಲಿ ನಿರ್ಮಾಪಕ ಕುಮಾರ್ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿತ್ತು. ಹೀಗಾಗಿ ಶನಿವಾರ ಸಂತೆಯಲ್ಲಿ ಬಂಧಿಸಿ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ. ಈ ಬಾರಿಯ ಕರಗ ಉತ್ಸವಕ್ಕೆ ರಸ್ತೆ ಕಾಮಗಾರಿ ಅಡ್ಡಿಯಾಗಿದೆ. ಕಳೆದ 6 ತಿಂಗಳಿನಿಂದ ನಡೀತಾ ಇರುವ ವೈಟ್ ಟಾಪಿಂಗ್ ಕಾಮಗಾರಿ ಕರಗ ಶುರುವಾದ್ರೂ ಕೂಡ ಮುಗಿದಿಲ್ಲ. ನಾಳೆಯಿಂದ ಐತಿಹಾಸಿಕ ಬೆಂಗಳೂರು ಕರಗ ಶುರುವಾಗ್ತಿದೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಜನರು ಸೇರುವಂತ ನಿರೀಕ್ಷೆ ಇಟ್ಟಿರುವ ದೇವಸ್ಥಾನದ ಆಡಳಿತ ಮಂಡಳಿ ಕರಗ ಸಾಗುವ ರಸ್ತೆಯಲ್ಲಿ ಕಾಮಗಾರಿ ಬೇಗ ಮುಗಿಸುವಂತೆ ಮನವಿಯನ್ನ ಮಾಡಿದೆ. ಹೀಗಾಗಿ ತರಾತುರಿಯಲ್ಲಿ ತಾತ್ಕಾಲಿಕ ಸ್ಲ್ಯಾಬ್ ಹಾಕಿ ರಸ್ತೆ ರೆಡಿ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ರಾಯಚೂರಿನಲ್ಲಿ ದೇವದುರ್ಗ ಶಾಸಕಿ ಜಿ ಕರೆಮ್ಮ ಏಪ್ರಿಲ್ 15ರವರೆಗೆ ಕಾಲುವೆಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆ ನಡೆಸಿದ್ದಾರೆ. ನಿನ್ನೆ ಗಬ್ಬೂರು ಗ್ರಾಮದಿಂದ 7 ಮೈವರೆಗೆ ಪಾದಯಾತ್ರೆಯನ್ನ ಮಾಡಲಾಗಿತ್ತು. ಇವತ್ತು ಮತ್ತೆ 7 ಮೈನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯನ್ನ ನಡೆಸಲಾಯಿತು. ಪಾದಯಾತ್ರೆಯ ಸಂದರ್ಭದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಆಂಧ್ರ ಮತ್ತು ತೆಲಂಗಾಣಕ್ಕೆ ಯಾರ ಪರ್ಮಿಷನ್ ಪಡೆದು ನೀರು ಬಿಟ್ಟಿದ್ದಾರೆ. ಈಗ ನಮ್ಮ ರೈತರಿಗೆ ನೀರು ಇಲ್ಲದೆ ಬೆಳೆ ಒಣಗ್ತಾ ಇದೆ. ರೈತರಿಗೆ ನೀರು ಬಿಡುವ ಯಾವ ಭರವಸೆಯೂ ನೀರಾವರಿ ಮಂತ್ರಿಗಳು ನೀಡ್ತಾ ಇಲ್ಲ. ನೀರು ಬಿಡೋವರೆಗೂ ನಾವು ತೀವ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಶಾಸಕಿ ಜಿ ಕರೆಮ್ಮ ನಾಯಕ್ ಅವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.